ಆದರೆ ಈ ಬೀದರ್ ಕೋಟೆ ಈಗ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ ಇವತ್ತು ಬೀಳುವ ಹಂತಕ್ಕೆ ತಲುಪಿದೆ ಅಂತ ಹೇಳ್ಬೋದು. ನೋಡ್ತಿರ್ಬೋದು ನೀವು ನನ್ನ ಈಗ ತೋರಿಸ್ತಾ ಇರೋ ದೃಶ್ಯದಲ್ಲಿ ಏನು ಮೊನ್ನೆ ಬಂದ ಒಂದು ಸ್ವಲ್ಪ ಮಳೆಗೆ ಈ ಕೋಟೆ ಬೀಳ್ತಾ ಇದೆ ಅಂತ ಹೇಳ್ಬೋದು. ನೋಡ್ತಿರ್ಬೋದು ನೀವು ಕೋಟೆ ಯಾವ ರೀತಿ ಬಿದ್ದಿದೆ ಅಂತ. ಏನು ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತ ಹೇಳ್ಬೋದು. ಯಾಕಂದರೆ ಪುರಾತತ್ವ ಇಲಾಖೆ ಹಾಗೂ ಜಿಲ್ಲಾಡಳಿತ ಇದರಲ್ಲಿ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿರೋದು ನಿಮ್ಮ ದೃಶ್ಯಗಳಲ್ಲೇ ಕಾಣ್ತಾ ಇದೆ. ಯಾಕಂದರೆ ಜಿಲ್ಲೆಯಲ್ಲಿ ಒಂದು ಹೆಸರಿದೆ, ಬೀದರ್ ಜಿಲ್ಲೆಗೆ ಹೆಸರು ಬಂದಿರೋದೇ ಈ ಬಹುಮನಿ ಕೋಟೆಯಿಂದ ಅಂತಲೇ ಹೇಳ್ಬೋದು. ಆದರೆ ಈ ಬಹುಮನಿ ಕೋಟೆ ಇವತ್ತು ಬೀಳೋ ಹಂತಕ್ಕೆ ಬಂದಿರೋದ್ರಿಂದ ಒಂದು ರೀತಿ ಯಾಕೋ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ನೀವು ನೋಡ್ತಿರ್ಬೋದು, ನೀವು ಕೆಳಗಡೆ ಎಲ್ಲ ದೃಶ್ಯಗಳಲ್ಲಿ ಕಸ ಕಂಟಿ ಎಲ್ಲ ಬೆಳೆದು ನಿಂತಿದೆ. ಅಂದರೆ ಏನು ಗೋಡೆ ಮೇಲೆಲ್ಲ ಗಿಡ ಬೆಳೆದಿರೋದ್ರಿಂದ ಅದು ಕಲ್ಲು ಸಡ್ಲ ಆಗ್ತಾ ಹೋಗ್ತದೆ. ಅದು ಸಡ್ಲ ಆಗಿ ಮಳೆ ಬಂದ ತಕ್ಷಣ ಟಪ್ಪಂತ ಬೀಳ್ತದೆ. ಅಲ್ಲೂ ಆ ಕಡೆಗೂ ನೋಡ್ಬೋದು ನೀವೆಲ್ಲ ಎಲ್ಲಿ ಏನೋ ಒಂದು ಗೋಡೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಏನು ಇದಕ್ಕೆ ಜವಾಬ್ದಾರಿ ಯಾರು ಅಂತ ಅಧಿಕಾರಿಗಳೇ ಉತ್ತರ ಕೊಡಬೇಕು. ಯಾಕಂದರೆ ಒಂದು ಬೀದರ್ ನಗರಕ್ಕೆ ಪ್ರತಿ ವರ್ಷ ಲಕ್ಷಾಂತರ ಜನ ಪ್ರವಾಸಿಗರು ಈ ಕೋಟೆಯನ್ನು ನೋಡಲಿಕ್ಕೆ ಬರ್ತಾರೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.